ನಮಸ್ತೆ ಸ್ನೇಹಿತರೆ. ನೋಡಿ ಸ್ವಾಮಿ, ನಾನಿರೋದು ಹೀಗೆ ಪಾಡ್‌ಕ್ಯಾಸ್ಟ್‌ಗೆ ಸ್ವಾಗತ. ಇನ್ನೇನು ಬರೀ 1 ತಿಂಗಳು ಬಾಕಿ ಇದೆ ಈ ವರ್ಷ ಮುಗಿಯೋಕ್ಕೆ. ಹೋಪ್‌ಫುಲಿ ನೀವು ಈ ವರ್ಷದಲ್ಲಿ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ರಿ ಅದೆಲ್ಲ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಬೈ ಚಾನ್ಸ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ 1 ತಿಂಗಳಿದೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್‌ಲೀಸ್ಟ್ ಬಿಗಿನಿಂಗ್ ಸ್ಟೆಪ್ಸ್‌ನಾದ್ರೂ ತೊಗೊಳ್ಳಿ, ಇಲ್ಲಾಂದರೆ ಪ್ಲ್ಯಾನ್ ಔಟ್ ಮಾಡಿ. ಅಟ್‌ಲೀಸ್ಟ್ ನೀವು ಪ್ಲ್ಯಾನ್ ಮಾಡಿದ್ರೆ ಅದು ಕೂಡ ಒಂಥರ ದೊಡ್ಡ ವಿಕ್ಟರಿ ಥರ. ಸೊ ನೀವು ಈ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಹೊಸ ವರ್ಷದಲ್ಲಿ ನೀವು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಹೋಗ್ಬೋದು. ಆ್ಯಂಡ್ ಸಾಕಷ್ಟು ಸತಿ ಫಸ್ಟ್ ಸ್ಟೆಪ್ ತೊಗೊಳ್ಳೋದೇ ತುಂಬ ಕಷ್ಟ ಆಗುತ್ತೆ. ಬಟ್ ಒನ್ಸ್ ನೀವು ಆ ಫಸ್ಟ್ ಸ್ಟೆಪ್ನ ತೊಗೋತೀರಲ್ಲ, ಅಲ್ಲೇ ಒಂದು 50% ಪ್ರಾಸೆಸ್ ಕಂಪ್ಲೀಟ್ ಆದಂಗೆ. ಸೊ ಫಸ್ಟ್ ಸ್ಟೆಪ್ ತೊಗೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ಆ ಪ್ರಾಸೆಸ್ಸೇ ನಿಮ್ಗೆ ಕರ್ಕೊಂಡು ಹೋಗುತ್ತೆ, ಯಾವ ರೀತಿ ಮುಂದಿನ ಹೆಜ್ಜೆಗಳನ್ನ ನೀವು ಇಡಬೇಕಂತ ಹೇಳ್ಬಿಟ್ಟು. ಇದಕ್ಕೆ ನನ್ನದೇ ಆದಂಥ ಒಂದಷ್ಟು ಎಕ್ಸಾಂಪಲ್ಸ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಯೂಟ್ಯೂಬ್ ಚಾನಲೆಲ್ಲ ಸ್ಟಾರ್ಟ್ ಮಾಡುವಾಗ ನಾನು ಫಸ್ಟ್ ಅಂದ್ಕೊಂಡೆ, ನಾನು ಹಾಕೋ ಟ್ಯುಟೋರಿಯಲ್ಸ್ ಅಥವಾ ವೀಡಿಯೋಸ್ ಯಾರು ಬಂದು ನೋಡ್ತಾರೆ, ಆಲ್ರೆಡಿ ಅಷ್ಟೊಂದು ಟ್ಯುಟೋರಿಯಲ್ಸ್ ಇದೆ ಅಲ್ವಾ. ಆ್ಯಂಡ್ ಚೆನ್ನಾಗಿರೋ ಪ್ರೆಸೆಂಟೇಬಲ್ ವೀಡಿಯೋಸ್ ಕೂಡ ಎಲ್ಲ ಇದೆ. ಸೊ ನನ್ನ ವೀಡಿಯೋಸ್ ಯಾರು ಬಂದು ನೋಡ್ತಾರೆ ಅಂತೆಲ್ಲ ತುಂಬ ಅನಿಸ್ತಿತ್ತು. ಆಮೇಲೆ ಅಂದ್ಕೊಂಡಿದ್ದು, ಫೈನ್, ಓಕೆ, ಇವಾಗ ಅಲ್ಲಿ ಅಷ್ಟೊಂದು ಜನರದ್ದು ಟ್ಯುಟೋರಿಯಲ್ಸ್ ಇರ್ಬೋದು, ಬಟ್ ಅಷ್ಟು ಡಿಫ್ರೆಂಟ್ ಕ್ರಿಯೇಟರ್ಸ್ದು ಟ್ಯುಟೋರಿಯಲ್ಸ್ ಇದ್ರೂ ಪ್ರತಿ ಕ್ರಿಯೇಟರ್ಗೂ ಅವ್ರದ್ದೇ ಆದಂಥ ಒಂದು ಆಡಿಯನ್ಸ್ ಬೇಸ್ ಇದೆ. ಸೊ ಇದೆಲ್ಲ ನೋಡಿದ ಮೇಲೆ ನನಗನ್ಸಿದ್ದು, ಫೈನ್, ಯಾರೇ ಹೊಸೊಬ್ರು ಬಂದರೂ ಕೂಡ ಅವ್ರಿಗೂ ಕೂಡ ಒಂದು ಆಡಿಯನ್ಸ್ ಬೇಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಬಿಟ್ಟು ನನ್ನ ಮೇನ್ ಪರ್ಪಸ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಇದ್ದಿದ್ದೇನಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿರೋ ಥರ ನಾನು ಯೂಟ್ಯೂಬ್ ನೋಡಿನೇ ಕಲ್ತಿರೋದು. ಹಾಗಾಗಿ ನಾನು ಕೂಡ ವಾಪಸ್ ಗಿವ್ ಬ್ಯಾಕ್ ಅಂತ ಹೇಳ್ತಾರೆ ನೋಡಿ, ಅಂದರೆ ನಾನು ಕೂಡ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಆ ರೀಸನ್ಗೋಸ್ಕರ ನಾನು ಹಾಕಿದ್ದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಕಲಿಯೋ ಟೈಮಲ್ಲಿ ಕನ್ನಡದಲ್ಲಿ ಅಷ್ಟೊಂದು ಟ್ಯುಟೋರಿಯಲ್ಸ್ ಇರಲಿಲ್ಲ. ಸೊ ಇವಾಗ ಕನ್ನಡದಲ್ಲಿ ಯಾರಾದರೂ ಸ್ಪೆಸಿಫಿಕ್ಕಾಗಿ ಕನ್ನಡ ಲ್ಯಾಂಗ್ವೇಜ್ನಿಂದ ಟ್ಯುಟೋರಿಯಲ್ಸ್ ನೋಡಿ ಕಲಿಬೇಕಂತ ಹೇಳಿದ್ರೆ ಆ ಥರದ ಚಾನಲ್ಸ್ಗಳು ಅಷ್ಟಿರಲಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಕೊಡೋ ರೀತಿಯೂ ಅಷ್ಟೇ. ಸೊ ನನಗೆ ಸ್ವಲ್ಪ ಡೆಪ್ತಾಗೆ ಕ್ಲೀನಾಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಬೇಕು, ಥಾಟ್ ಪ್ರಾಸೆಸ್ ಇರ್ಬೋದು, ಈ ಥರ ಕೆಲವೊಂದಷ್ಟು ವಿಷಯಗಳು. ಸೊ ಇದೆಲ್ಲ ನಾನು ಅಬ್ಸರ್ವ್ ಮಾಡಿ ಈ ಥರದ್ದು ಯಾವುದು ಇಲ್ಲದೇ ಇರೋದ್ರಿಂದ ನನಗೆ ಯಾವ ರೀತಿ ಬೇಕು ಯೂಟ್ಯೂಬ್ ಚಾನಲ್, ಆ ಥರದ್ದು ವೀಡಿಯೋಸ್ನ ನಾನು ಕ್ರಿಯೇಟ್ ಮಾಡ್ತಾ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಈ ಥರ ನಾನು ಯೋಚನೆ ಮಾಡಿದಾಗ, ಫೈನ್, ನನ್ನ ಕಡೆಯಿಂದ ಒಂದು ಪ್ರೀಮಿಯರ್ ಪ್ರೋ ಮತ್ತು ಆಫ್ಟರ್ ಎಫೆಕ್ಟ್ಸ್ದು ಒಂದು ಕಂಪ್ಲೀಟ್ ಕೋರ್ಸ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಇದ್ದಿದ್ದು ಮೈಂಡಲ್ಲಿ. ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿ, ನಾನು ಇದಕ್ಕೆಲ್ಲ ಬೇರೆದಕ್ಕೆಲ್ಲ ಕೇರ್ ಮಾಡಿಲ್ಲ, ಯಾರು ನೋಡ್ತಾರೆ ನೋಡಲ್ಲ ಅದಕ್ಕೆಲ್ಲ ಕೇರ್ ಮಾಡಿಲ್ಲ. ನನ್ನ ಕೆಲಸ ಏನು, 2 ಕೋರ್ಸ್ ಹಾಕ್ಬೇಕು ನಾನು, ಅದು ಮೇಯ್ನ್ ಆಗಿದ್ದು. ಜೊತೆಗೆ ಎಷ್ಟಾಗುತ್ತೋ ಅಷ್ಟು ಯೂಸ್ಫುಲ್ ಆಗೋವಂಥ ಒಂದಷ್ಟು ಕಂಟೆಂಟ್ಗಳನ್ನ ಹಾಕಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಆ ರೀತಿ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಸ್ಲೋ ಆಗಿ ಒಂದಷ್ಟು ಜನರು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅದರಲ್ಲೂ ಕೂಡ ನಾನು ಅಂದ್ಕೊಂಡಿದ್ದ ಥರನೇ ಯಾರೋ ಒಬ್ರಿಗೆ ಎಡಿಟಿಂಗ್ ಕಲಿಬೇಕು ಅಂತಿದ್ರು. ಸೊ ಅವ್ರಿಗೆ ನನ್ನ ಚಾನಲ್ ರೆಕಮೆಂಡ್ ಆಯಿತು. ಅವ್ರು ಅಲ್ಲಿಂದ ನೋಡಿ ನನ್ನ ಹತ್ರ ಆಫ್ಟರ್ ಎಫೆಕ್ಟ್ಸ್ ಇದೆಲ್ಲ ಕಲ್ತ್ಕೊಂಡ್ರು, ಅವರು ಖುಷಿಪಟ್ಟರು. ಸೊ ನಾನು ಅಂದ್ಕೊಂಡಿದ್ದ ಪರ್ಪಸ್ಸು ಸರ್ವ್ ಆಯಿತು. ಬೈ ಚಾನ್ಸ್ ನಾನು ಹಾಕಿ ಇರಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ ಈ ಥರ ಚಾನಲ್, ಅಥವಾ ಹೇಳ್ಕೊಡೋರು ಯಾರು ಸಿಗ್ತಾ ಇರಲಿಲ್ಲ ಮೇ ಬಿ. ಸೊ ಏನೋ ಒಂದು ನಾನು ಡಿಸಿಷನ್ ತೊಗೊಂಡಿದ್ದಕ್ಕೆ ಒಬ್ರಿಗೆ ಆದರೂ ಹೆಲ್ಪ್ ಆಯಿತು. ಸೊ ಆ ರೀತಿ ನೀವೇನೇ ಸ್ಟಾರ್ಟ್ ಮಾಡಬೇಕಂತಿದ್ರು ಕೂಡ ಸ್ಟಾರ್ಟ್ ಮಾಡಿ. ಫಸ್ಟು ನೀವು ಯಾವ ರೀಸನ್ಗೋಸ್ಕರ ಸ್ಟಾರ್ಟ್ ಮಾಡ್ತಿದ್ದೀರಾ ಅದ್ರದ್ದು ಪರ್ಪಸ್ನ ನೀವು ಬರೆದಿಟ್ಕೊಳ್ಳಿ, ಉದ್ದೇಶ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ಟಾರ್ಟ್ ಮಾಡೋವಾಗ ಅಥವಾ ಮಾಡಾದ್ಮೇಲೆ ಅಥವಾ ಆ ಪ್ರಾಸೆಸ್ನಲ್ಲಿರೋವಾಗ ನಿಮಗೆ ಎಷ್ಟೊಂದು ಸತಿ ಡೌಟ್ಸ್ ಬರುತ್ತೆ, ನಾನು ಮಾಡ್ತಿರೋದು ಕರೆಕ್ಟಾ, ಯಾಕೆ ಮಾಡ್ತಿದ್ದೀನಿ ಇದು ಅದೆಲ್ಲ ಅಂದ್ಬಿಟ್ಟು. ಆ ಟೈಮಲ್ಲಿ ನಿಮ್ಮ ಉದ್ದೇಶ ಯಾಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅದನ್ನು ವಾಪಸ್ಸು ಹೋಗಿ ನೋಡ್ತಾ ಇರಿ, ಯಾವ ರೀಸನ್ಗೋಸ್ಕರ ಅಂತ. ಅದು ನಿಮಗೆ ಶಕ್ತಿ ಕೊಡುತ್ತೆ ಕಂಟಿನ್ಯೂ ಮಾಡೋಕ್ಕೆ. ಇನ್ನೊಂದು ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ, ನಾನು ಕೆಲಸ ಎಲ್ಲ ಬಿಟ್ಟಾದಮೇಲೆ ಟೀಚಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕನ್ನೋವಾಗ ಆವಾಗಲೂ ಅಷ್ಟೇ ಇದೆಲ್ಲ ಹೊಸದು ತುಂಬ. ಆ್ಯಂಡ್ ಸೇಮ್ ಡೌಟ್ಸ್ ಥರನೇ ಬಂದಿದ್ದು, ಯಾರು ಬಂದು ಕಲಿತಾರೆ ನನ್ನ ಹತ್ರ, ಆಲ್ರೆಡಿ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದೆ, ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಇದೆ, ಅಲ್ಲೆಲ್ಲ ಇದು ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಕೂಡ ಅಷ್ಟೇ, ಫೈನ್, ಇದು ಓಪನ್ ಮಾಡಿ ಇಡೋಣ, ಆಮೇಲೆ ನೋಡೋಣ, ಜನರು ಬಂದರೆ ಬರಲಿ, ಇಲ್ಲಾಂದರೆ ಹೇಗೆ ಹೋಗುತ್ತೋ ಆ ಥರ ಅಂತ ಹೇಳ್ಬಿಟ್ಟು ಆ ರೀತಿ ಮೈಂಡ್ಸೆಟ್ಟಲ್ಲೇ ನಾನು ಓಪನ್ ಮಾಡಿದ್ದು. ಆ್ಯಂಡ್ ಮೇನ್ ಡಿಫ್ರೆನ್ಸ್ ನಾನು ನೋಡಿದ್ದು ಏನಂತ ಹೇಳಿದರೆ, ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ನಿಮಗೆ ವರ್ಷಾನುಗಟ್ಟಲೆ ನಿಮ್ಗೆ ಹೇಳ್ಕೊಡ್ತಾರೆ. ಆ್ಯಂಡ್ ಅವ್ರು ಹೇಳ್ಕೊಡೋದು ಅಷ್ಟೇ, ಬಿಗಿನಿಂಗ್ ಒಂದು ಸಾಫ್ಟ್ವೇರ್ನ ಬಿಗಿನಿಂಗ್ ಸ್ಟೇಜಸ್ ಥರ ಯೂಸ್ ಮಾಡೋದು ಅಷ್ಟೇ ಅವ್ರು ಹೇಳ್ಕೊಡೋದು. ಯಾಕಂತ ಹೇಳಿದ್ರೆ ಹಾಗೆ ನೀವು ಪರ್ಸ್ನಲ್ ಇಂಟ್ರೆಸ್ಟಿಂದ ಅದು ಕಲಿಬೇಕು. ಸೊ ಈ ಕ್ರಿಯೇಟಿವ್ ಈ ಥರದ ಪ್ರಾಸೆಸ್ ಎಲ್ಲ ಅದೇ ರೀತಿ ಇರೋದು. ನೀವು ಪರ್ಸ್ನಲ್ಲಾಗೆ ಇಂಟ್ರೆಸ್ಟ್ ಇಟ್ಕೊಂಡು ಕಲಿತಾ ಹೋದ್ರೇ ಕಲಿಯೋಕ್ಕಾಗೋದು.
ಯಾಕಂದರೆ ಅವ್ರು ಸಾಫ್ಟ್ವೇರ್ ಅಷ್ಟೇ ಜನರಲಾಗಿ ಹೇಳ್ಕೊಡೋಕ್ಕಾಗೋದು. ಸಾಫ್ಟ್ವೇರು ಆಮೇಲೆ ಇನ್ನೂ ಒಂದಷ್ಟು ಬೇರೆ ಬೇರೆ ಡಿಸೈನ್ ರಿಲೇಟೆಡ್ ಆ ಥರದ್ದೆಲ್ಲ ಹೇಳ್ಕೊಡ್ಬೋದು. ಬಟ್ ನೀವು ಇಂಟ್ರೆಸ್ಟ್ ಆಗಿ ಕಲ್ತ್ರೇ ಅದು ಕಲಿಯೋಕ್ಕಾಗೋದು, ಫೋರ್ಸ್ಫುಲ್ಲಾಗಿ ಏನೂ ಕಲಿಯೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಅಗೇನ್ ಅವರು ವರ್ಷಾನುಗಟ್ಟಲೆ ಅದನ್ನು ಹೇಳ್ಕೊಡ್ತಾರೆ ಆ್ಯಂಡ್ ಎಲ್ಲ ಸಾಫ್ಟ್ವೇರು ಹೇಳ್ಕೊಡ್ತಾರೆ. ಅಗೇನ್ ನೀವು ಮೇ ಬಿ ನಿಮಗೆಲ್ಲ ಸಾಫ್ಟ್ವೇರ್ ಕಲಿಯೋಕ್ಕೆ ಇಷ್ಟ ಇರಲ್ಲ, ಬಟ್ ಇನ್ಸ್ಟಿಟ್ಯೂಟ್ಗೆ ಹೋದ್ಮೇಲೆ ನೀವೆಲ್ಲ ಕಲೀಲೇಬೇಕಾಗುತ್ತೆ. ಈ ಥರದ್ದೆಲ್ಲ ಇರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಲಕ್ಷಾನುಗಟ್ಟಲೆ ಇರುತ್ತೆ. ಸೊ ಇದೆಲ್ಲ ನೋಡಿ ನನಗನ್ಸಿದ್ದು, ನಾನು ಇಷ್ಟು ಒಂದು 5-6 ವರ್ಷ ವರ್ಕ್ ಮಾಡಿದ್ದೀನಲ್ಲ, ಅದರಲ್ಲಿ ನನಗನ್ಸಿದ್ದು ಅಂತ ಹೇಳಿದ್ರೆ, ಎಡಿಟಿಂಗ್ ಸ್ಪೆಸಿಫಿಕ್ ಕಲಿಬೇಕಂತ ಹೇಳಿದ್ರೆ ನಿಮ್ಗೇನು ಅಷ್ಟೊಂದು ವರ್ಷ ಸ್ಪೆಂಡ್ ಮಾಡಬೇಕಂತೇನಿಲ್ಲ, ಅಷ್ಟು ದುಡ್ಡು ಕೊಡಬೇಕಂತನೂ ಏನಿಲ್ಲ. ಎಸ್ಪೆಷಲಿ ಏನು ಗೊತ್ತಿಲ್ಲದೆ ಇರೋರು ಅಟ್ಲೀಸ್ಟ್ ಒಂದಷ್ಟು ಮಟ್ಟಿಗೆ ಎಡಿಟಿಂಗ್ ಕಲಿಬೇಕಂತ ಹೇಳಿದರೆ ನೀವು ಅಷ್ಟೊಂದು ರಿಸೋರ್ಸ್ ಎಲ್ಲ ಸ್ಪೆಂಡ್ ಮಾಡಬೇಕಂತೇನಿಲ್ಲ. ಇದೆಲ್ಲ ನಾನು ಅಬ್ಸರ್ವ್ ಮಾಡಿ ನಾನು ಅದಕ್ಕೆ ಬರೀ ಬಿಗಿನರ್ಸಿಗೆ ಮಾತ್ರ ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಡೀಸೆಂಟ್ ಪ್ರೈಸ್ ರೇಂಜಲ್ಲೂ ನಾನು ಸೆಟ್ ಮಾಡಿರೋದು. ಸೊ ನನ್ನ ಪ್ರೈಸ್ ರೇಂಜ್ ಎಷ್ಟು, ಒಂದು 15,000 ತೊಗೊಳ್ಳೋದು. ಸೊ 1-2 ವಾರದಲ್ಲಿ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ಎವ್ರಿ ಡೇ 1 ಅವರ್ ಇರುತ್ತೆ ಅಷ್ಟೇ, 1 to 2 hours ಅಷ್ಟೇ. ಸೊ ಇದೆಲ್ಲ ನೋಡಿದಾಗ ನನ್ನ ಹತ್ರ ಇವಾಗವರೆಗೂ ಯಾರು ಕಲ್ತಿದಾರೋ ಅವ್ರಿಗೆಲ್ಲ ರೀಸನಬಲ್ ರೇಟ್ಸು, ಆಮೇಲೆ ಟೈಮಿಂಗು ಕೂಡ ಅಷ್ಟೇ. ಸೊ 1 ಅವರ್ ಕೆಲ್ಸಕ್ಕೆ ಹೋದ್ರೂ 1 ಅವರ್ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಆ ರೀತಿಯೂ ತುಂಬ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸೊ ಈ ಥರದ್ದೆಲ್ಲ ಇರೋದ್ರಿಂದ ನನಗೆ ಇದೆಲ್ಲ ಪ್ಲಸ್ ಪಾಯಿಂಟ್ ಥರ. ಸೊ ಅವರೇ ಹೇಳ್ತಾರೆ ನನಗೆ, ನಿಮ್ದು ಈ ಥರ ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ನಮಗೆ ಫ್ಲೆಕ್ಸಿಬಲ್ ಆಗಿದೆ ಟೈಮಿಂಗ್ಸು, ಪ್ರೈಸ್ ಕೂಡ ಅಷ್ಟೇ. ಆ್ಯಂಡ್ ಅಗೇನ್ 15,000 ಬಂದು ಒಂದಷ್ಟು ಜನ ನೋಡ್ಬೋದು, ಅನ್ನಿಸ್ಬೋದು ಏನು ಇಷ್ಟೊಂದಿದೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ನೀವು ಬೇರೆ ರೀತಿ ನೋಡಿದಾಗ ಅಂದರೆ 15,000ಕ್ಕೆ ನೀವು ಒಂದು ಸ್ಕಿಲ್ ಕಲಿತೀರ. ಆ್ಯಂಡ್ ಇದರಿಂದ ನಿಮಗೆ ಎಂಟ್ರಿ ಲೆವೆಲ್ ಎಡಿಟಿಂಗ್ ಜಾಬ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ನಿಮ್ಗೆ ಆಲ್ರೆಡಿ 10,000 12,000 ಎಲ್ಲ ಕೊಡ್ತಾರೆ. ಸೊ 1-2 ತಿಂಗಳು ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಇದು ರಿಕವರ್ ಆಗಿಬಿಡುತ್ತೆ, 2-1 ತಿಂಗಳೆಲ್ಲ. ಸೊ ಆ ರೀತಿ ನೀವು ನೋಡಬೇಕು ಇನ್ವೆಸ್ಟ್ಮೆಂಟ್ನ. ಸೊ ನನ್ನ ಟೀಚಿಂಗ್ ಬಿಸ್ನೆಸ್ ಈ ಥರ ಇದ್ದಿದ್ದರಿಂದ ನಾನು ಇವಾಗ ಆಲ್ರೆಡಿ ಒಂದು 10-15 ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇನ್ನೂ 1 ತಿಂಗಳು ಟೈಮ್ ಇದೆ. ಪ್ಲ್ಯಾನ್ ಮಾಡಿ ನೀವೇನೇನು ಮಾಡಬೇಕಂತಿದ್ದೀರಾ, ಸಣ್ಣ ಸಣ್ಣ ಸ್ಟೆಪ್ಸ್ ಏನು ತೊಗೋಬೇಕು, ಎವ್ರಿ ಡೇ ಅಟ್ಲೀಸ್ಟ್ ಒಂದು 1/2 hour ಅದ್ರ ಮೇಲೆ ಸ್ಪೆಂಡ್ ಮಾಡಿ. ಸೊ ಎವ್ರಿ ಡೇ ನೀವು 1/2 hour ಸ್ಪೆಂಡ್ ಮಾಡಿದ್ರೆ 1 ವರ್ಷದಲ್ಲಿ ನೀವು ಎಷ್ಟೊಂದು ಅಚೀವ್ ಮಾಡ್ಬೋದು. ಆ್ಯಂಡ್ ಅಗೇನ್ ನಾನು ಕೂಡ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಅಥವಾ ಪ್ಲ್ಯಾನ್ ಮಾಡ್ತೀನಿ. ನೆಕ್ಸ್ಟ್ ಏನೇ ಹೊಸದು ನಾನು ಕಲಿಬೇಕಂತಿದ್ರು ಅದನ್ನು ನಾನು ಈ ರೀತಿ ಪ್ಲ್ಯಾನ್ ಮಾಡ್ತೀನಿ. ಸೊ ಇವಾಗ ನಾನು ಕಾಪಿ ರೈಟಿಂಗ್ ಕಲಿತಾ ಇದ್ದೀನಿ. ಸೊ ಎವ್ರಿ ಡೇ ನಾನು ಬೆಳಗ್ಗೆ ಯಾವುದಾದ್ರು ಒಂದು ಪೋಸ್ಟ್ ಬರೀತಾ ಇರ್ತೀನಿ. ಫಾರ್ ಎವರ್ ಇದನ್ನೇ ಮಾಡಬೇಕು ಆ ಥರನೂ ಪ್ಲ್ಯಾನ್ ಮಾಡ್ಕೋಬೇಡಿ. ಒಂದು 50 days ಚಾಲೆಂಜು, 30 days ಚಾಲೆಂಜು ಆ ಥರ ತೊಗೊಳ್ಳಿ. ಈ ಥರ ಸಣ್ಣ ಸಣ್ಣ ಚಾಲೆಂಜಸ್ ಥರ ಕ್ರಿಯೇಟ್ ಮಾಡಿದಾಗ ನಿಮಗೆ ಒಂಥರ ಮೈಂಡು ಸಮಾಧಾನ ಥರ ಇರುತ್ತೆ. ಅಂದರೆ ನಾನು ಲೈಫ್ ಲಾಂಗ್ ಇದು ಮಾಡಬೇಕು ಅನ್ನೋದೇನಿರಲ್ಲ, ಬರೀ ಒಂದು 30 ದಿನ ಮಾಡಿದ್ರೆ ಸಾಕು, ಆ ರೀತಿ ಮೈಂಡ್ ಸೆಟ್ ಇರುತ್ತೆ. ಸೊ ಅವಾಗ ನೀವು ಆರಾಮಾಗಿ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ರೀಸನ್ ಯಾಕಿದು 30 days 50 days ಈ ಥರ ಮಾಡೋದಂತ ಹೇಳಿದ್ರೆ, ನಿಮಗೆ 30 days ಮಾಡಿದಾಗ ಒಂಥರ ರುಟೀನ್ ಥರ ಆಗಕ್ಕೆ ಸ್ಟಾರ್ಟ್ ಆಗೋದು. ಸೊ ಮೇ ಬಿ ಅದಿಷ್ಟ ಆದರೆ ನೀವು ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಫೈನ್, ಅಟ್ಲೀಸ್ಟ್ ನೀವು 30 days ಮಾಡಿದ್ದೀರಾ, ಏನೋ ಒಂದು ಕಲಿತೀರಾ ಅದರಲ್ಲಿ. ಸೊ ಇವಾಗ ನಾನು ಕಾಪಿ ರೈಟಿಂಗ್ ಇದೆಲ್ಲ ಮಾಡ್ತಿರೋದು ಎಷ್ಟೊಂದು ವಿಷಯ ನಾನು ಕಲಿತಿದ್ದೀನಿ. ಸೊ 30 to 50 days ಮಾಡಿದಾಗ ನನಗೆ ಒಂಥರ ಓಕೆ, ಏನೋ ಒಂದು ಅಕಾಂಪ್ಲಿಷ್ ಮಾಡೋ ಥರ, ಏನೋ ಒಂದು ಕಲ್ತಂಗೆ ನನಗೆ ಫೀಲ್ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ. ಸೊ ನೆನಪಿರಲಿ, ಇನ್ನೂ 1 ತಿಂಗಳು ಬಾಕಿ ಇದೆ. ಹೋಪ್ಫುಲಿ ಈ ಒಂದಷ್ಟು ಅಡ್ವೈಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಏನೇನು ಇನ್ನೂ ಬಾಕಿ ಇದೆ ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡಿ. ಇನ್ನೂ 1 ತಿಂಗಳಿದೆ. ಆ್ಯಂಡ್ ಈ ಪಾಡ್ಕಾಸ್ಟ್ನಲ್ಲಿ ಇದಿಷ್ಟೇ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಸಿಗೋಣ. ಧನ್ಯವಾದಗಳು.